ಹಲವಾರು ವಿಷಯಗಳು ಅಂತಂದರೆ ಮುಖ್ಯವಾಗಿ ಹುಣಸೂರು ಪಟ್ಟಣದಲ್ಲಿ ಜನಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಟ್ರಾಫಿಕ್ ಜಾಮ್ ಸಮಸ್ಯೆ ಇರ್ಬೋದು, CCTV ಅಳವಡಿಸೋದಿರ್ಬೋದು, ಅಥವಾ ಸಿಗ್ನಲ್ ಲೈಟ್ ಅಳವಡಿಸೋದಿರ್ಬೋದು, ರೋಡ್ ಹಂಸ ಆಗೋದಿರ್ಬೋದು, ಹಲವಾರು ಪಾರ್ಕಿಂಗ್ ಫುಟ್ಪಾತ್ನಲ್ಲಿ ಪಾರ್ಕಿಂಗ್ ಆಗೋದಿರ್ಬೋದು. ಹೀಗೆ ಹಲವಾರು ವಿಷಯಗಳ ಗಮನಕ್ಕೆ ತಂದಿದ್ರಿ. ನಾನು ಈಗಾಗಲೇ ಹೇಳಿದಾಗೆ ಹುಣಸೂರು ಪಟ್ಟಣಕ್ಕೆ ಹೊಸ ಒಬ್ಬರು ಇನ್ಸ್ಪೆಕ್ಟರ್ ಸಹಿತ ಬರ್ತಾ ಇದ್ದಾರೆ. ಅವರಿಗೆ ನಾನು ಫಸ್ಟ್ ಟಾಸ್ಕ್ ಕೊಡದೆ ಒಂದು ಹುಣಸೂರು ಪಟ್ಟಣದಲ್ಲಿರುವ ಒಂದು ಟ್ರಾಫಿಕ್ ಸಮಸ್ಯೆಯನ್ನು ಮತ್ತು ಏನಾದರೂ ಸುಧಾರಣೆ ಮಾಡಲಿಕ್ಕೆ ಸಾಧ್ಯ ಇದೆ ಅದನ್ನು ಮಾಡುವ ಒಂದು ವ್ಯವಸ್ಥೆಯನ್ನು ಮಾಡುವಂಥ ಕಾರ್ಯವನ್ನು ಅವರಿಗೆ ನಾನು ಕೊಡ್ತಾ ಇದ್ದೇನೆ. ಸೊ ಅದ್ರ ಜೊತೆಗೆ ಬ್ರಿಡ್ಜ್ ಬಗ್ಗೆ ಹೇಳಿದರು. ಕೆಲವೊಬ್ಬರು JLP ರೋಡ್ನಲ್ಲಿ ಕೆಲವೊಂದು ಚಟುವಟಿಕೆಗಳು ನಡೀತಾ ಇದೀವಿ ಅಂತೇಳಿ ಹೇಳಿದರು. ಅದನ್ನು ಸಹಿತ ನಾವು ಗಮನದಲ್ಲಿ ಇಟ್ಕೊಂಡು ಮುಂದಿನ ದಿನಗಳಲ್ಲಿ ನಮ್ಮ ಮನೆ ಪೊಲೀಸಿಂಗ್ ಇರ್ಬೋದು ಅಥವಾ ಪೆಟ್ರೋಲಿಂಗ್ ಇರ್ಬೋದು ಅದನ್ನು ಸಹಿತ ಬಲಪಡಿಸುವ ಒಂದು ಕೆಲಸನ ಮಾಡ್ತೀವಿ. ಸಾಕಷ್ಟು ಗ್ರಾಮಗಳಿಂದ ತಾವೆಲ್ಲ ಬಂದಿದ್ರಿ. ಅದರಲ್ಲಿ ಮುಖ್ಯವಾಗಿ ಗ್ರಾಮಗಳಲ್ಲಿ ಎಲ್ಲ ಅಂಗಡಿಗಳಲ್ಲಿ ಬೇರೆ ಬೇರೆ ಕಡೆ ಎಲ್ಲ ಸಾರಾಯಿ ಮಾರಾಟನ ಬಹಳ ಯಥೇಚ್ಛವಾಗಿ ಮಾಡ್ತಾ ಇದ್ದಾರೆ ಅಂತೇಳಿ ನಮ್ಮ ಗಮನಕ್ಕೆ ತಂದಿದ್ರಿ. ನಾನು ಸದ್ಯದಲ್ಲೇ ಎಕ್ಸೈಸ್ ಇಲಾಖೆ ಅಧಿಕಾರಿಗಳನ್ನು ಸಹಿತ ನಾವು ಕರೆದು ಮೀಟಿಂಗ್ ಮಾಡ್ತೀವಿ. ಈ ಥರದ್ದು ಏನೋ ಲೈಸೆನ್ಸ್ ಶಾಪ್ ಬಿಟ್ಟು ಬೇರೆ ಕಡೆ ಏನು ಮಾರಾಟ ಆಗ್ತಾ ಇದೆ, ಎಸ್ಪೆಷಲಿ ಹಳ್ಳಿಗಳಲ್ಲಿ ಇರ್ಬೋದು, ದಲಿತ ಕಾಲನಿಗಳಿರ್ಬೋದು, ಅಂಥ ಕಡೆ ಅದನ್ನು ನಿಲ್ಲಿಸುವಂಥ ಒಂದು ಪ್ರಯತ್ನವನ್ನು ನಮ್ಮ ಇಲಾಖೆಯಿಂದ ಸಹಿತ ನಾವು ಮಾಡ್ತೀವಿ. ಅದೇ ರೀತಿ ಗಾಂಜಾ ಮತ್ತು ಇತರೆ ಚಟುವಟಿಕೆಗಳ ಬಗ್ಗೆ ಹೇಳಿದ್ರು, ಅದನ್ನು ಸಹಿತ ನಾವು ಒಂದು ಹೆಚ್ಚಿನ ಪ್ರಯಾರಿಟಿ ಮೇಲೆ ಮಾಡ್ತೀವಿ. ಮುಖ್ಯವಾಗಿ 2-3 ಕಡೆ ಅನಗೋಡು ಇರ್ಬೋದು, ಗದ್ದಿಗೆ ಇರ್ಬೋದು, ಇನ್ನೊಂದು ಯಾವುದು ಗಾವಡಗೆರೆ, ಬಂಡಿಕುಪ್ಪೆ ಇಲ್ಲಿ ಎಲ್ಲ ಔಟ್ ಪೋಸ್ಟ್ ಮಾಡಬೇಕಂತೇಳಿ ಹೇಳಿದರು. ಪೊಲೀಸ್ ಔಟ್ ಪೋಸ್ಟ್ ಮಾಡಬೇಕಾದ್ರೆ ಒಂದು ದೊಡ್ಡ ಕ್ರೈಟೀರಿಯಾ ಇದೆ. ಇದ್ರ ಪ್ರಕಾರ ಅಷ್ಟೊಂದು ಕೇಸ್ ಆಗ್ತಾ ಇರಬೇಕು ಅಥವಾ ಅಷ್ಟೊಂದು ಕಾನೂನು ಸುವ್ಯವಸ್ಥೆ ಅಲ್ಲಿ ಒಂದು ಸಮಸ್ಯೆ ಇದ್ರೆ ಮಾತ್ರ ಅದನ್ನು ಮಾಡಲಿಕ್ಕೆ ಪ್ರಯೋಜನ ಇದೆ. ಆದರೂ ಸಹಿತ ನಾವು ತಾತ್ಕಾಲಿಕವಾಗಿ ಈ ಪೊಲೀಸ್ ಚೆಕ್ ಪೋಸ್ಟ್ಗಳನ್ನು, ಚೌಕಿಗಳನ್ನು ಮಾಡಲಿಕ್ಕೆ ಒಂದು ಅವಕಾಶ ಇದೆ. ಅದನ್ನು ಸಹಿತ ನಾವು ನಮ್ಮ ಇಲಾಖೆ ನಮ್ಮ ಸಿಬ್ಬಂದಿಗಳಿಗೆ, ಅಧಿಕಾರಿಗಳಿಗೆ ಆ ಒಂದು ಸ್ಥಳಕ್ಕೆ ಭೇಟಿ ನೀಡಿ ಎಲ್ಲೆಲ್ಲಿ ಅವಶ್ಯಕತೆ ಇದೆ ಅದನ್ನು ಸಹಿತ ಮಾಡ್ತೀವಿ. ಒಂದು ಏನಂತಂದ್ರೆ ಸದ್ಯದಲ್ಲಿ ನಮಗೆ ರಿಕ್ರೂಟ್ಮೆಂಟ್ ಸದ್ಯ ಒಳ ಮೀಸಲಾತಿ ಮತ್ತೆ ಹಲವಾರು ಟೆಕ್ನಿಕಲ್ ತೊಂದರೆಯಿಂದಾಗಿ ರಿಕ್ರೂಟ್ಮೆಂಟ್ ಆಗಿಲ್ಲ ಸದ್ಯದಲ್ಲಿ. ಹೀಗಾಗಿ ವೇಕೆನ್ಸಿ ಬಹಳ ಇದೆ. ಹುಣಸೂರು ತಾಲೂಕಿನಲ್ಲಿ ನಮ್ಮ ಜಿಲ್ಲೆಯ ಬೇರೆ ತಾಲೂಕು ಕಂಪೇರ್ ಮಾಡಿದ್ರೆ ಹುಣಸೂರಿನಲ್ಲಿ ಜಾಸ್ತಿ ಸಿಬ್ಬಂದಿ ಇದ್ದಾರೆ. ಸರಗೂರು, ಕೋಟೆ ಅಥವಾ ನರಸೀಪುರ ಕಡೆ ಸಿಬ್ಬಂದಿಗಳು ಕಡಿಮೆ ಇದ್ದಾರೆ. ಇಲ್ಲಿ ಹೆಚ್ಚಿನ ಸಿಬ್ಬಂದಿಗಳು ಇದ್ದಾರೆ. ಆದ್ರೂ ಸಹಿತ ಕೆಲವು ಸಿಬ್ಬಂದಿಗಳ ಕೊರತೆ ಇದೆ. ಅದನ್ನ ಮುಂದಿನ ದಿನಗಳಲ್ಲಿ ರಿಕ್ರೂಟ್ಮೆಂಟ್ ಆದ್ಮೇಲೆ ಹೆಚ್ಚಿನ ಒಂದು ಸಿಬ್ಬಂದಿಗಳು ಬಂದ ಮೇಲೆ ಇನ್ನಷ್ಟು ನಮ್ಮ ಪೊಲೀಸ್ ವ್ಯವಸ್ಥೆ ಬಲಪಡಿಸುವ ಒಂದು ಕೆಲಸನ ನಾವು ಮಾಡ್ತೀವಿ. ಒಟ್ಟಾರೆಯಾಗಿ ಹುಣಸೂರಿನ ಜನತೆ ನೀವೆಲ್ಲ ನಮ್ಮ ಇಲಾಖೆಯ ಜೊತೆ ಒಂದು ವಿಶ್ವಾಸವಿಟ್ಟು ಇಲಾಖೆಗೆ ಸಹಕಾರಿಯಾಗುವಂತ ಒಂದು ಎಲ್ಲ ಕೆಲಸಗಳನ್ನು ತಾವು ಮಾಡ್ತಾ ಇದ್ರಿ. ಇಲಾಖೆ ಮೇಲೆ ನಂಬಿಕೆ ಇಟ್ಟು ಇವತ್ತು ಇಷ್ಟೊಂದು ಸಂಖ್ಯೆಯಲ್ಲಿ ತಾವೆಲ್ಲ ಸೇರಿ ಈ ಒಂದು ಸಭೆಯನ್ನ ಇಷ್ಟು ಸಕ್ಸಸ್ ಮಾಡ್ಲಿಕ್ಕೆ ತಾವು ಸಹಿತ ಕಾರಣಕರ್ತರಾಗಿದ್ರಿ. ಮತ್ತೊಮ್ಮೆ ನಿಮ್ಗೆಲ್ಲರಿಗೂ ನಮಸ್ಕರಿಸಿ ಹಲವಾರು ವಿಷಯಗಳು ಇನ್ನು ಎಲ್ಲ ಕಡೆ ಸಹಿತ ಫ್ಲೆಕ್ಸ್ನಿಂದಾಗಿ ದೊಡ್ಡ ರಾಜ್ಯ ಮಟ್ಟದ ಇಶ್ಯೂಗಳು ಸಹಿತ ಆಯಿತು. ಫ್ಲೆಕ್ಸ್ ಯಾರೋ ಕಟ್ ಮಾಡಿದ್ರು ಅಥವಾ ತೆಗೆದಾಕಿದ್ರು, ಅದಕ್ಕೆ ಚಪ್ಪಲಿ ಯಾರು ಹಾಕಿದ್ರು, ಹೀಗೆ ಅನೇಕ ಇದು ಕಿಡಿಗೇಡಿಗಳು ಅನೇಕ ರೀತಿಯಲ್ಲಿ ಅದನ್ನ ಹಾಳು ಮಾಡುವಂತ ಒಂದು ಕೆಲಸ ಮಾಡ್ತಾ ಇರ್ತಾರೆ. ಹಂಗಾಗಿ ನೀವು ಬಹಳ ಒಂದು ಒಳ್ಳೆ ಸಜೆಷನ್ ಕೊಟ್ಟಿದ್ರಿ. ಯಾವುದೇ ಹಬ್ಬ ಆಗಲಿ ಅಥವಾ ಯಾವುದೇ ಒಂದು ಹುಟ್ಟುಹಬ್ಬ ಇರಲಿ ಅಥವಾ ಜಾತ್ರೆ ಆಗಲಿ, ಫ್ಲೆಕ್ಸ್ ಅದನ್ನ ಕಾರ್ಯಕ್ರಮ ಮುಗಿದ ಒಂದು 24 ಗಂಟೆ ಒಳಗಾಗಿ ಅದನ್ನು ತೆರವುಗೊಳಿಸಿದಲ್ಲಿ ಇಂಥ ಒಂದು ಚಟುವಟಿಕೆಗಳನ್ನ ತಡಲಿಕ್ಕೆ ಸಾಧ್ಯ ಆಗ್ತದೆ. ನಿಮ್ಮ ಸಜೆಷನ್ ಪ್ರಕಾರ ಅದನ್ನು ಸಹಿತ ನಾವು ಮುಂದಿನ ದಿನಗಳಲ್ಲಿ ಕಾರ್ಯರೂಪಕ್ಕೆ ತರ್ತೀವಿ ಅಂತೇಳಿ ಹೇಳ್ತಾ ಮತ್ತೊಮ್ಮೆ ತಾವೆಲ್ಲ ಸೇರಿದ್ರಿ ನಿಮ್ಮ ಸಮಸ್ಯೆಗಳನ್ನ ಬಗೆಹರಿಸ್ತಾರೆ.